ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಟಸ್ಥಲ ಸಿದ್ಧಾಂತ, ವೀರಶೈವ ಸಿದ್ಧಾಂತ, ಲಿಂಗಾಯತ ಸಿದ್ಧಾಂತ, ಲಿಂಗವಂತರ ಸಿದ್ಧಾಂತ, ಈ ಸಿದ್ಧಾಂತದ ಶಟಸ್ಥಲಗಳ ಪೈಕಿ ಭಕ್ತಸ್ಥಲದ ಶಟಸ್ಥಲಗಳನ್ನು ಯಶಸ್ವಿಯಾಗಿ ಪೂರೈಸಿ ಎರಡನೇ ಸ್ಟೆಪ್ ಮಹೇಶ ಸ್ಥಳದ ಶಟಸ್ಥಲದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ಮಹೇಶನ ಭಕ್ತಸ್ಥಲ ಹೆಂಗಿರ್ತದ ಅನ್ನೋಂಥ ವಿಚಾರ ಹೇಳ್ಕೊತ ಬಂದು 5ನೇ ವಚನ, ಕರ್ಮ ಜಾತವ ಕಳೆದು ಗುರುಲಿಂಗವ ಕೊಟ್ಟು ಪುಣ್ಯ ಜಾತನ ಮಾಡಿದ ಬಳಿಕ ಆತಂಗೆ ಶಿವಕುಲವಲ್ಲದೆ ಬೇರೆ ಮತ್ತೊಂದು ಕುಲ ಉಂಟೆ ಅಯ್ಯ. 18 ಕುಲದವರಿಗೆ ಲಿಂಗ ಕಟ್ಟಿದರು ಶರಣರು, ಎಲ್ಲಾ ಕುಲದವ್ರಿಗೆ ಲಿಂಗ ಕಟ್ಟಿಕೊಂಡ ಮೇಲೆ ನಾವು ಲಿಂಗಾಯತರು, ಲಿಂಗವಂತರು, ವೀರಶೈವರು ಅನ್ನಂಥದ್ದು ಒಂದು ಶಬ್ದ ಬಿಟ್ರೆ ಮತ್ತೊಂದು ಆ ಜಾತಿ ಹೇಳ್ಕೋಬಾರ್ದು. ಹೆಂಗದ ಈಗ ಕರ್ಮ ಜಾತವ ಕಳೆದು ಅಂದ್ರೆ ತಾಯಿಯ ಗರ್ಭದಿಂದ ಉತ್ಪತ್ತಿಯಾದ ಮಾಂಸಪಿಂಡ, ಅದು ಕರ್ಮ ಜಾತ. ಅದನ್ನ ಕಳೆದು ಶ್ರೀ ಗುರು ಏನ್ ಮಾಡ್ತಾನ, ಲಿಂಗವ ಕೊಟ್ಟು ಅರಿವನ್ನು ಮೂಡಿಸಿ ಅವನಿಗೇನ್ ಮಾಡದ ಪುಣ್ಯ ಜಾತ. ಕರ್ಮಜಾತ, ಪುಣ್ಯಜಾತ. ಕರ್ಮ ಅಂದ್ರೆ ಒಂದ್ ಕಡೆ ಪಾಪ ಅಂತನೂ ಅರ್ಥ ಬರ್ತದ. ಪಾಪ ಮಾಡಿದ್ದಕ್ಕೆ ಈ ಭೂಮಿ ಮೇಲೆ ಮತ್ತ ಹುಟ್ಟಿ ಬರ್ತೀವಿ ಅನ್ನೋಂಥದ್ದು ಅರ್ಥ. ಅದಕ್ಕೆ ಅವನಿಗೆ ಇನ್ನೊಂದ್ಸಾರಿ ಹುಟ್ಟಿ ಬರ್ಲಾರ್ದಂತ ದಾರಿ ತೋರಿಸ್ಲಕ್ಕ ಪಾಪ ಜಾತ ಇದ್ದವನಿಗೆ ಪುಣ್ಯ ಜಾತ. ಅದು ಪಾಪ ಪುಣ್ಯ ನಂಬಂಗಿಲ್ರಿ ನಾವು ಅಂತಂದ್ರೆ ಬ್ಯಾಡ್ ಬಿಡಪ್ಪ ಅಂತೇಳಿ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಅಂತ ಹೇಳಿದ್ರು. ಈ ರೀತಿ ಕರ್ಮ ಜಾತವ ಕಳೆದು ಶ್ರೀ ಗುರು ಲಿಂಗವ ಕೊಟ್ಟು ಪುಣ್ಯ ಜಾತನ ಮಾಡಿದ ಬಳಿಕ ಆತಂಗೆ ಶಿವಕುಲವಲ್ಲದೆ ಬೇರೆ ಮತ್ತೊಂದು ಕುಲ ಉಂಟೆ ಅಯ್ಯ ಅಂತ. ಈಗ ಕಲ್ಯಾಣಪುರೆ ನೀವು ಯಾವ ಜಾತಿ ಅಂತ ಕೇಳಿದ್ರ ಜಾತಿ ಧರ್ಮ ಅಂತ ಏನಿಲ್ರಿ, ನಾವು ಲಿಂಗಾಯತರು ಅಂತ ಹಿಂಗೆ ಕಲ್ಯಾಣಪ್ಪವ್ರು ಹೇಳಿದ್ರಂದ್ರ ಅಟ್ಟಕ್ಕೆ ಸಮಾಧಾನ ಆಗ್ತದನ್ರಿ ಯಾರಿಗೆ? ಲಿಂಗಾಯತರನ್ನು ಆಯ್ತು ನಡಿ, ಇಲ್ಲ ಲಿಂಗಾಯತರಂದ್ರೆ ಎಲ್ಲರೂ ಲಿಂಗಾಯತರದಾರ್ರಿ, ಹಜಾಮರು ಲಿಂಗಾಯತರದಾರ, ಅಗಸರು ಲಿಂಗಾಯತರದಾರ, ಮಾದರು ಲಿಂಗಾಯತರದಾರ, ಗಾಣಿಗರು ಲಿಂಗಾಯತರದಾರ. ಹಿಂಗಾಗಿ ಮತ್ತ ನೀವು ಏನಿದಿರಿ ಹೇಳ್ರಿ, 18 ಕುಲದವ್ರು ಎಲ್ಲರೂ ಲಿಂಗಾಯತರೇ, ಹಾಗೆ ಹೇಳಿದ್ರ ಮುಗಿಯಂಗಿಲ್ಲ ಅಂತೇಳಿ ಅವ್ರದ್ದು ನೇಕಾರ ಅಂತ ಅವ್ರ ಬಾಯಿಲೆ ಬರತನ ಬಿಡಂಗೇ ಇಲ್ಲ. ಇದು ಹೆಂಗದ ನೋಡ್ರಿ, ಲಿಂಗ ಕಟ್ಟಿಕೊಂಡು ದೊಡ್ಡ ನಾಟಕ ಹೋದ ಇಲ್ಲ ಅದು. ಲಿಂಗ ಕಟ್ಟಿಕೊಂಡವ್ರು ಎಲ್ಲರೂ ಒಂದೇ ಅನ್ನೋಂಥದ್ದು ಬರಲೇ ಇಲ್ಲ. ಅದು ಫ್ಲಾಪ್ ಆಗಿ ಹೋಗ್ಬಿಟ್ಟದ, ಫೇಲ್ ಆಗಿಬಿಟ್ಟದ, ಔಟ್ ಡೇಟ್ ಆಗಿಬಿಟ್ಟದ. ಪೂರ ಒಳಜಾತಿ ಕೇಳೋ ತನಕ ಸಮಾಧಾನ ಆಗಂಗಿಲ್ಲ. ನಮ್ಮದ್ರಾಗ ಸಹಿತ ಜಂಗಮರು ಲಿಂಗಾಯತರ ಅಂತ ಹೇಳಿದ್ರೆ ಬಿಡಂಗಿಲ್ಲ ಅವ್ರು. ಜಂಗಮರು ಹಿರೇಮಠ ಅನ್ನತನ ಬಿಡಂಗಿಲ್ಲ. ಹಿರೇಮಠನ ಮಠಪತಿನ, ಗಣಾಚಾರ್ಯನ, ತಾವರ ಮತ್ತ ಏನೇನದವಲ್ಲ, ಎಷ್ಟು ಕೇಳ್ತಾರೆ ಕ್ವಶನ್ಗಳು ಗೊತ್ತದ. ಮತ್ತ 5 ಪೀಠದಾಗ ಒಂದು ಪೀಠ ಯಾವದ ನಿಮ್ಮ ಪೀಠ? ಆ ಪೀಠ ಹೇಳಿದ್ಮೇಲೂ ಸುಂಬಿಡಲ್ಲ. ಬಗಿ ಯಾವುದು? ಬಗಿ ಹೇಳಿದ್ಮೇಲೂ ಸುಂಬಿಡಲ್ಲ. ನಿಮ್ಮ ಮನಿ ದೇವ್ರು ಯಾವುದು? ಇಷ್ಟೆಲ್ಲ ಕನ್ಫರ್ಮ್ ಆದ್ಮೇಲೆ ಇವರು ನಮ್ಮ ಜಾತಿಯವ್ರಂತ. ಇವೆಲ್ಲ ಜ್ಞಾನದ ಕೆಲಸನ ಅಜ್ಞಾನದ ಕೆಲಸನ? ಇವು ಎಲ್ಲರೂ ಒಂದಾಗದು ಎಂದಾಗಬೇಕು. ಇಲ್ಲಿ ಮಹೇಶ ಸ್ಥಳದೊಳಗ ಏಕೀಕರಣದ ಒಂದು ಏಕತ್ವದ ಒಂದು ಸಂಕಲ್ಪ ಸ್ಟಾರ್ಟ್ ಮಾಡ್ತಾರ. ಇಲ್ಲಿ ಭೇದ ಭಾವ ತೆಗೆದು ಹಾಕ್ಲಕತ್ತಾರ. ಅದಕ್ಕೆ ಇದು ಎಂಥದ್ದು ಅಜ್ಞಾನದ ಕೆಲಸ ಹೌದಲ್ರಿ? ಪೂರ್ತಿ ಉಪಜಾತಿ, ಜಾತಿ, ಪಂಗಡ, ಅವು ಇವು ಎಲ್ಲ ಕೇಳೋ ತನಕ ಬಿಡಂಗೆ ಇಲ್ಲ ಯಾವ ಮಂದಿ. ಜನಸಾಮಾನ್ಯರು ಅಜ್ಞಾನಿಗಳು ಕೇಳಲಿ, ನೋ ಪ್ರಾಬ್ಲಮ್. ಮಠದಾಗ ಪೀಠಾಧಿಪತಿಗಳು ಕೂತಿರ್ತಾರಲ್ಲ ಅವ್ರು ಕೇಳ್ತಾರ.
ಅವ್ರ ಯಾವ ಜಾತಿ ಇವ್ರ ಯಾವ ಜಾತಿ ಅಂತೇಳಿ ಯಾರು ಬಂದವ್ರು ತಮ್ಗೇನು ಹೆಣ್ಣಿರಲ್ಲ ಗಂಡಿರಲ್ಲ, ತಮ್ದೇನು ಕೊಡೋದು ತೋಳೋದನು ಏನು ಅಂತ ಬೀಗಿಸ್ತಾನದನು ವ್ಯವಹಾರ ಇರಂಗಿಲ್ಲ. ಅವ್ರಿಗೆ ಎದಕ್ಕೆ ಬೇಕು ಜಾತಿ ತಗೊಂಡು? ಆದ್ರೂ ಅವ್ರ ಜಾತಿ ಕೇಳತನ ಬಿಡಂಗೇ ಇಲ್ವ. ಈ ರೀತಿ ಇದ್ದಾಗ ಜ್ಞಾನ ಎಲ್ಲದ? ಜಗತ್ತಿನ ತುಂಬ ನಮ್ಮ ಗುರುಗಳು ಹೇಳ್ಬಿಟ್ಟಾರ, ಜ್ಞಾನ ಎಷ್ಟದಪ್ಪ ಅಂದ್ರೆ ತಲೆಯಾಗ ಎಷ್ಟು ಕೂದಲದವ ಅಷ್ಟು ಕೂದಲುಗಳ ಪೈಕಿ ಒಂದು ಕೂದಲು ತಗೊಂಡು ಅದರಾಗ ಒಂದು 100 ಭಾಗ ಮಾಡಿದ್ರೆ ಅದರಾಗ ಒಂದು ಭಾಗ ಅಂತ, ಉಳಿದದ್ದೆಲ್ಲ ಅಜ್ಞಾನನೇ ಅದ ಅಂತ. ಏನ್ ಸಮಸ್ಯೆ ನೋಡ್ರಿ ಇದಕ್ಕೆ ಬೆಳೆಸ್ಬೇಕಾದ್ರ ಬೇರಿಲ್ಲದ ಮರ, ನೀರಿಲ್ಲದ ಮರ, ಗೊಬ್ಬರ ಇಲ್ಲದ ಮರ ಬೆಳೆಸ್ಬೇಕಾದ್ರೆ ಬಹಳ ಕಷ್ಟ ಅದ. ಬರೀ ಗೊಬ್ಬರ ತುಂಬಿದೆ ಎಲ್ಲರ ತಲೆಯಾಗ. ಅದಕ್ಕೆ ಶಿವಕುಲವಲ್ಲದೆ ಬೇರೆ ಮತ್ತೊಂದು ಕುಲ ಉಂಟಯ್ಯ ಅಂಥೇಳಿ ಲಿಂಗವಂತ, ಲಿಂಗಾಯತ, ವೀರಶೈವ ಇವೇನು ಶಬ್ದಗಳವ ಇವಿಷ್ಟು ಬಳಸ್ಬೇಕೆ ಹೊರತು ಬೇರೆ ಏನು ಬಳಸಂಗಿಲ್ಲ. ಇತ್ತೀಚೆಗೆ ಮತ್ತೆ ವೀರಶೈವ ಧರ್ಮವನ್ನ ಮೂಲಿಗೆ ದಬ್ಬಿ ಲಿಂಗಾಯತ ಧರ್ಮವನ್ನ ಮೇಲೆ, ವೀರಶೈವ ಧರ್ಮ ಅನ್ನೋದು ಮೂಲಿಗೆ ದಬ್ಬಬೇಕನ್ನೋರು, ಲಿಂಗಾಯತ ಧರ್ಮ ಅನ್ನೋರು ಅದನ್ನು ಬೆಳೆಸ್ಬೇಕನ್ನೋರು. ಲಿಂಗಾಯತ ಅಂದ್ರೆ ಏನು ಅಂತ ಅದರ ಅರ್ಥನೇ ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ವೇದಿಕೆಯ ಮೇಲೆ ಬೊಗಳಿದ್ದೆ. ಲಿಂಗಾಯತ ಅಂದ್ರೆ ಲಿಂಗ ಕಟ್ಕೊಳ್ಳೋದು ಅಟ್ಟೆ. ಮುಂದದು ಲಿಂಗಾಯತ ಆದ್ಮೇಲೆ ಲಿಂಗ ಸಾಯತ ಅಂತಂದ್ರೆ ಭಕ್ತ ಸ್ಥಳಕ್ಕೆ ಲಿಂಗ ಕಟ್ಕೋತಾನ. ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಸ್ಥಳದೊಳಗ ಲಿಂಗ ಸಾಯತ ಆಗ್ತಾನ, ಅಂದ್ರೆ ಸಾಧನೆ ಮಾಡ್ತಾನ. ಮಾಡಿ ಐಕ್ಯ ಸ್ಥಳದಾಗ ಹೋಗಿ ಜೀವ ಶಿವ ಇಬ್ರು ನೀರೊಳಗ ನೀರು ಬೆರೆತಾರೆ ಹೆಂಗ ಬೇರೆ ನೀರು ಕಾಣಂಗಿಲ್ಲ, ಬೆಳಕಿನೊಳಗೆ ಬೆಳಕು ಬೆಳಗ್ತಾರೆ ಹೆಂಗ ಬೇರೆ ಬೆಳಕು ಕಾಣಂಗಿಲ್ಲ, ಹಂಗ ಹಾಗೆ ಐಕ್ಯ ಸ್ಥಳೊಳಗೆ ಏನತ್ತಾನ ಲಿಂಗ ಸನ್ನಿಹಿತ ಆಗ್ತಾನ. ಆ ರೀತಿ ಲಿಂಗ ಸನ್ನಿಹಿತ ಆದವನೇ ವೀರಶೈವ. ಲಿಂಗ ಆಯತ ಅಂತಂದ್ರೆ ಅದರ ಅರ್ಥ ಶಬ್ದಶಃ ಅರ್ಥನೇ ಗೊತ್ತಿಲ್ಲ, ಸುಮ್ಮನೆ ಲಿಂಗಾಯತ 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 ಲಿಂಗಾಯತ. ಏನ್ ಲಿಂಗಾಯತ? ಲಿಂಗ ಕಟ್ಕೊಳ್ಳೋದಕ್ಕೆ ಲಿಂಗ ಆಯತ ಮಾಡ್ಕೊಳ್ಳೋದು ಅಂದ್ರೆ ಕಟ್ಕೊಳ್ಳೋದು ಅಷ್ಟೇ. ಅದಕ್ಕೆ ಧರ್ಮ ಅಂತಾರೆ ಏನದು, ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಮನೆ ಮುಂದೆ ಯಾವ್ದಾದ್ರು ಊರಿಗೆ ಹೋಗಾಗ ಕಾರ್ನಾಗ ಕುಂದ್ರೋದಕ್ಕಿಂತ ಮೊದಲ ಅದಕ್ಕೊಂದು ಕಾರಿನೊಂದು ಮಂಗಳಾರತಿ ಮಾಡ್ತಿರಿಲ್ಲ, ಪೂಜಾ ಮಾಡಿ ಒಂದೆರಡು ನಿಂಬೆಕಾಯಿ ಇಟ್ಟು ಕಾರ್ ಅದ್ರ ಮೇಲೆ ಓಡಿಸ್ತಿರಲ್ಲ, ತೆಂಗಿನಕಾಯಿ ಒಡೆದು ಅಷ್ಟೇ ಮಾಡ್ದಂಗೆ ಅದು ಲಿಂಗಾಯತ ಅಂದ್ರೆ ಅದು ಧರ್ಮ ಆಗ್ತದೇನದು. ಮುಂದೆ ಹೋಗ್ಬೇಕಾ ಬೇಡ? ಆ ಶಬ್ದದ ಅರ್ಥನೇ ಗೊತ್ತಿಲ್ಲ, ಮೂಲ ಕಾನ್ಸೆಪ್ಟ್. ಇವ್ರು ಏನ್ ಕಾವಿದಾರಿಗಳದಾರ ಇವರೆಲ್ಲ ದಾರಿ ತಪ್ಪಿಸ್ಬಿಟ್ರು. ಆ ಲಿಂಗಾಯತ ಅನ್ನೋ ಶಬ್ದವನ್ನು ತಗೊಂಡು ಜನರಿಗೆ ತಲೆ ಕೆಡಿಸಿ ಬಿಟ್ರು. ಮುಗ್ಧ ಜನರು ಬಲಿಪಶು ಮಾಡಿಬಿಟ್ರು. ಅವರೆಲ್ಲ ಬಹಳ ಪಾಪದ ಕೆಲಸ. ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಅವ್ರಿಗೆ ನಂಬಿರ್ತೀವಿ ಅಂತ ಅಂದ್ಮೇಲೆ ಏನು ಬೆನ್ನತ್ತಿ ನಂಬಿ ಅರ್ಧ ಆಯುಷ್ಯ ಕಳ್ಕೊಂಡೆ ನಾನು. ರಾಷ್ಟ್ರೀಯ ಬಸವದಳ ಅಂತೇಳಿ ಆ ಬೆನ್ನತ್ತಿ ಹೋಗಿ ಶಾಣ್ಯರ ಅಂತೇಳಿ ಬೆನ್ನತ್ತಿ ಆದ್ರೆ ಲಿಂಗಾನಂದ್ರ ಕಾಲಕ್ಕೆ ಸೇರಿದವರು ಮಾತೆಮಾದೇವಿ ಕಾಲಕ್ಕೆ ಯಾರು ಹಳಿನ ಕೇಳಾರ್ದಂಗೆ ಆಗ್ಬಿಟ್ಟು ಅಲ್ಲಿ ಅದೇನು ಲಿಂಗದೇವ ಏನೋ ಮಾಡಿಬಿಟ್ರು. ಆಯ್ತು ನಮಗೆ ಮಾತಾಡ್ಸ್ಲಾರ್ದಂಗೆ ಆಗ್ಬಿಟ್ರು ಎಷ್ಟೋ ಮಂದಿ. ಆಯ್ತು ಬಿಡು ಅಂತ ಹೇಳಿಕೆ ಅದು ಆಗಿದ್ಮೇಲೆ ಮುಂದೆ ಯಾರು ಹಿಂಗಾಯ್ತಲ್ಲ ಇದು ಬಸವ ದಳದ ಮಂದಿ ಹಣೆ ಬರ ಬೇರೆ ಸತ್ಸಂಗ ಚಲೋ ನಡೆದವ, ನಮ್ಮದು ಹಿಂಗ್ ನಡೆದದಲ್ಲ ಅನ್ನೋದ್ರಾಗೆ ಪುಣ್ಯಾತ್ಮ ಚಿತ್ರದುರ್ಗ ಮುರುಘರಾಜೇಂದ್ರ ಅವರು ಒಂದು ಇಷ್ಟು ಬಸವ ಕೇಂದ್ರ ಅಂತ ಮಾಡ್ತೀವಪ್ಪ, ಯಾರು ಲಿಂಗದೇವ ಅಂತಾರ ಆ ಕಡೆ ಹೋಗಲ್ರಕ್ಕ, ಲಿಂಗದೇವ ಅನ್ನಂಗಿಲ್ಲ, ಕೂಡಲ ಸಂಗಮ ದೇವ ಅಂತ ಯಾರು ಅಂತಾರ, ಈ ಕೂಡಲ ಸಂಗಮನಿಗೆ ನಿಷ್ಠೆ ಆದವರು ಇಲ್ಲಿಗೆ ಬರ್ರಿ ಅಂತೇಳಿ ಕರ್ಕೊಂಡು ಬಸವ ಕೇಂದ್ರ ಮಾಡಿದ್ರು. ಏನೋ ಸಮಾಧಾನ ಆಯ್ತು ನೋಡಿ, ಅದು ಸತ್ಸಂಗ ಮಾಡ್ಕೋತ ನಡೆದಿದ್ದೆವು. ಅದು ದಾರಿ ತೋರಿಸಿಕೆ ಮತ್ತೆ ತಾವು ಜೈಲಿಗೆ ಹೋದ್ರೆ ಏನೋ ಒಂದು ಲಪಡ ಮಾಡಿ ಇದೇನೆ. ಇವೆಲ್ಲ ಏನಂತಂದ್ರ ಭಿಕ್ಷೆ ಬೇಡ ಕೆಲಸ. ಇನ್ನೊಬ್ಬರಿಗೆ ದೊಡ್ಡವರು ಮಾಡಿ ಇನ್ನೊಬ್ಬರು ಮುಂದೆ ಕೂತು ಅವ್ರಿಗೆ ಶಾಣ್ಯರು ಮಾಡಿ ಮುಂದೆ ಕೂತು ಕೇಳೋದಿದೆ ಭಿಕ್ಷೆ ಬೇಡ ಕೆಲಸ. ಭಿಕ್ಷೆ ಎಷ್ಟೊತ್ತು ಸಿಗ್ತದ? ನಮ್ಮೊಳಗೆ ನಮಗೇನಾಗ್ಬಿಡ್ತು, ಇದು ಯಾರ್ದಾರ ಬೆನ್ನತ್ತಿ ಹೋಗಿ ಅವ್ರಿಗೆ ದೊಡ್ಡವ್ರು ಮಾಡಿ ನಾವು ಸಣ್ಣವರಾಗಿ ಬಾಯಿ ತೆರ್ಕೊಂಡು ಕುಂತ್ರ ಇದು ಆಗಂಗಿಲ್ಲ. ಇದು ನಮ್ಮೊಳಗೆ ನಾವೇ ತಯಾರಿ ಮಾಡ್ಕೋಬೇಕಂತೇಳಿ ಸುಮಾರು ಒಂದು ಡಜನ್ ಸತ್ಸಂಗದಾಗ ಒಂದು 10-15 ಸತ್ಸಂಗಗಳ ಒಳಗೆ ನಂದು ಪಾರ್ಟಿಸಿಪೇಷನ್ ಅದು. ಎಲ್ಲೆಲ್ಲಿ ನಡೀತಾವ ಅಲ್ಲೆಲ್ಲಿ ನಾವು ಹೋಗಿನಿ, ಎಲ್ಲೆಲ್ಲಿ ನಡೀತಾವ ಅಲ್ಲೆಲ್ಲಿ ಹೋಗಿನಿ. ಎದಕ್ಕೆ ಅದು ಹಸಿವಿತ್ತು ಹೋದೆ.
ಆದ್ರೆ ಯಾರು ನಮ್ಮನ್ನು ಬೆಳೆಸಂಗಿಲ್ಲ, ನಮ್ಮನ್ನ ಬಳಸ್ಕೋತಾರ. ತಮ್ಮ ಸಂಸ್ಥೆ ಬೆಳೆಸ್ಕೊಳಕ ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ದುಡ್ಡು, ನಮ್ಮ ಸಮಯ ಎಲ್ಲ ಬಳಸ್ಕೋತಾರ. ಯಾವಾಗ ನಿಮ್ಮದು ಸಾಮರ್ಥ್ಯ ನಿಂತು ನಿಮ್ಗೆ ಹಳಿನಾಯಿ ಕೇಳದಂಗ ಮಾಡ್ತಾರ. ಗೌರವ ಅಧ್ಯಕ್ಷ ಅಂತೇಳಿ ಮಾಡಿ ಗೌರವ ಇಲ್ಲದಂತ ಅಗೌರವ ಅಧ್ಯಕ್ಷನ ಮಾಡಿರ್ತಾರ. ಲಾಸ್ಟಿಗೆ ಎಲ್ಲ ಹುಚ್ಚಿನ ಮಕ್ಕಳು ಕಾರ್ಬಾರ್ ಮಾಡ್ತಿರ್ತಾರ. ಅದು ನೋಡ್ಕೊಂಡ್ ಬಾಯಿ ತೆಕ್ಕೊಂಡು ಕುಂದಿರ್ಬೇಕು. ಎದಕ್ಕೆ ಬೇಕಿದೆಲ್ಲ ಅಂತೇಳಿ ಎಲ್ಲ ಕಸ ಒಳಗ್ ಬಿಸಾಕಿ ನನ್ನ ಪಾಡಿಗೆ ನಾನು ಕುಂತು ಅನುಭವ ಚಿಂತನದ ತೊಡಗಿ ನನ್ನೊಳಗೆ ನಾನು ತಯಾರಿ ಮಾಡಿಕೊಂಡು ಈಗ ನಿಮಗೆ ಸಹಿತ ನನ್ನ ಮುಂದೆ ಹಿಂಗೆ ಕುಂದಿರ್ಬೇಡ್ರಿ, ಇದು ಬಹಳ ಹೊತ್ತು ನಡೆಯಂಗಿಲ್ಲ, ನಿಮ್ಮೊಳಗ ನೀವು ಸಾಧನೆ ಮಾಡಿಕೊಂಡು ನಿಮ್ಮ ಸ್ವತಂತ್ರವಾದ ಸತ್ಸಂಗಗಳು ಚಾಲು ಮಾಡ್ಕೋರಿ, ಬಹಳ ದಿನ ಇಲ್ಲಿ ಇರಬೇಡ್ರಿ, ಇದು ಕಡಿತನಕ ಹಿಸ್ಟ್ರಿ ಮಾಡ್ಲಕ್ ಬಂದದ್ದಲ್ಲ. ಇದು ಇತಿಹಾಸ ಬೇಕಾಗಿಲ್ಲ, ಇದಕ್ಕ ಭವಿಷ್ಯ ಬೇಕಾಗಿಲ್ಲ. ಹಿಂದೊಂದು ಶುದ್ಧ ಬ್ರಹ್ಮ ಪೀಠ ಇತ್ತು ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಇದರಿಂದ ಮುಂದೆ ನೀವು ಬೆಳೆದು ನೀವು 4 ಮಂದಿಗೆ ಹೇಳಂಗಾರ್ರಿ, ನೀವು ಸಹಾನುಭಾವ ಆಗ್ರಿ, ನೀವು ಸಿದ್ಧ ಪುರುಷರಾಗ್ರಿ, ನೀವು ಪ್ರಸಿದ್ಧ ಪುರುಷರಾಗ್ರಿ. ಈ ಶುದ್ಧ ಬ್ರಹ್ಮ ಪೀಠದ ಅಪೇಕ್ಷೆ ಆಶೀರ್ವಾದ ಅಲ್ಲ. ಆಶೀರ್ವಾದ ಮಾಡ್ಲಿಕ್ಕೆ ಯಾರೇನು ದೊಡ್ಡವರಲ್ಲ, ಯಾರೇನು ಸಣ್ಣವರಲ್ಲ, ಎಲ್ಲರೂ ಒಂದೇ. ಅಪೇಕ್ಷೆ ಏನದು ಅಂದ್ರೆ ನೀವು ಹಿಂಗ ಕುಂತು ಮಾತಾಡಂಗಾಗಿ 4 ಮಂದಿ ಕರ್ಕೊಂಡು ಚಾಲು ಮಾಡ್ತಾರೆ ಅಷ್ಟೇ. ಇನ್ನೊಬ್ರು ದೊಡ್ಡವ್ರು ಮಾಡಿ ಎಲ್ಲಿ ತನ ಓದ್ತೀರಿ ಅಲ್ಲಿ ತನ ನೀವು ಸಣ್ಣವರಾಗೇ ಇರ್ತೀರಿ. ನಿಮ್ಗೆ ಎಂದು 60 ವರ್ಷ 70 ವರ್ಷ 80 ವರ್ಷ ಆದ್ರೂ ಏನೋ ಸಣ್ಣವರಾಗಿ ಉಳಿದ್ರು. ಅದು 10 ವರ್ಷ ಕೂಸ ಒಂದ್ 25 ವರ್ಷ ಆಗಿ ಬಿಟ್ಟು ಬಂದ್ಮೇಲೆ 10 ವರ್ಷದಿಂದ ಇತ್ತು ಅಂದ್ರೆ ಏನ್ ಮಾಡ್ಬೇಕು? ದೊಡ್ಡವ್ರ ಆಗ್ಬೇಕು. ಹಂಗೆ ನೀವು ಅರಿವಿನೊಳಗೆ ಬೆರಕೊತ್ತು ಹೋಗ್ತೀರಿ, ಹಂಗಂಗೆ ನೀವು ದೊಡ್ಡವ್ರ ಹಾಕೋತ್ ಹೋಗ್ತೀರಿ. 4 ಮಂದಿ ನಿಮ್ಗೆ ಲೈಕ್ ಮೈಂಡೆಡ್ ಬಂದು ಮಿತ್ರರು ಯಾರದಾರ ಕರ್ಕೋರಿ, ಕುಂದರ್ರಿ, ಸತ್ಸಂಗ ಮಾಡ್ರಿ, ಚಿಂತನೆ ಮಾಡ್ರಿ. ಏನ್ ಮಾಡ್ತೀರಿ ಮಾಡಿ ಒಟ್ಟ ಅದರ ತೆಕ್ಕೆ ಒಳಗೆ ಇರಕ್ ಪ್ರಯತ್ನ ಮಾಡ್ರಿ. ಏನಿಲ್ಲ ಅಂದ್ರೆ ಇಲ್ಲಿ ಶುದ್ಧ ಬ್ರಹ್ಮ ಪೀಠದಾಗ ಅಂತೂ ದಿನ 3-4 ಸಾರಿ ಬೆಳಗ್ಗೆ 6:30 7ಕ್ಕೆ ಅದು ಯಾವುದು ಇದೊಂದಿಷ್ಟು ಇಸ್ಕಾನ್ ಟೆಂಪಲ್ ಅದು ಮುಗಿಯೋ ತನಕ 6:30 7ಕ್ಕೆ ಇರ್ತದ. ನಾಳೆ ಅದು ಮುಗಿದ ಕೂಡ್ಲೇನೆ ನಮ್ಮದು ಬೆಳಗ್ಗೆ 5ಕ್ಕೆ ಇಟ್ಕೋತೀರ, 5:15 ಇಟ್ಕೋತೀರಿ, ಎಷ್ಟಕ್ಕೆ ಇಟ್ಕೋತೀರಿ ನೆಕ್ಸ್ಟ್? ಬೇಡ ಮುಚ್ಚ ಕೇಳಿಸ್ತದ, ನನಗೆ ಅದು ಮುಚ್ಚಿದ್ರೆ ಕೇಳಿಸ್ತದ. ಏನ್ರಿ 5 ಮಾಡ್ತೀರಿ, 5:15 ಮಾಡ್ತಾರೆ, 6 ಮಾಡ್ತಾರೆ, ಏನ್ ಮಾಡ್ತೀರಿ ನೆಕ್ಸ್ಟ್? ವಿಚಾರ ಮಾಡ್ರಿ. ಒಂದು ವಿಚಾರ ಈಗ ಡಿಸೈಡ್ ಮಾಡಿ ಹೇಳ್ಬೇಡ್ರಿ. ಈ ಬ್ರಹ್ಮಕುಮಾರಿ ಇದ್ರದ್ದು ಯಾವ್ದು ಇಸ್ಕಾನ್ ಟೆಂಪಲ್ ಅದು ಮುಗಿದ ಕೂಡ್ಲೇನೆ ಅವರು ರವಿಶಂಕರ್ ಗುರೂಜಿದು ಸಂಜೆ 7ಕ್ಕದ. ಮುಂಜಾನೆ ಇಟ್ಕೊಳಕ್ ಹೋಗ್ಬೇಡ್ರಿ, ಸಂಜೆ ಕಾರ್ಯಕ್ರಮ ಇಟ್ಕೊಳ್ರಿ. ಬೆಳಗಿನ ಕಾರ್ಯಕ್ರಮದಾಗ ಅದ್ರ ಡಿಸ್ಟರ್ಬೆನ್ಸ್ ಬೇಡ. ಸಂಜೆ 7ಕ್ಕೆ ಇಟ್ಕೋಬಹುದಲ್ರಿ ಅದು ರವಿಶಂಕರ್ ಗುರೂಜಿ ಅವ್ರದ್ದು. ಅವ್ರದ್ದು ಮುಗಿಯೋ ತನಕ ಒಂದು 8ರಿಂದ 9 ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ರಿ. ಎಷ್ಟೊತ್ತಾಗ್ತದ ಅಷ್ಟು ಮಾಡಿಕೆ ಪಾಠನೇ ಸಾಕು. ಸಂಜೆ 7ಕ್ಕೆ ಅದು ರವಿಶಂಕರ್ ಗುರೂಜಿ ಅಟೆಂಡ್ ಆಗಿ ಬಿಟ್ಬಿಡ್ರಿ ಸಂಜೆ ಪಾಠ. ಅವ್ರದ್ದು ಮುಗಿದ್ಮೇಲೆ ಮತ್ತೆ ಚಾಲು ಮಾಡೋಣ ಸಂಜೆದು. 7ರಿಂದ 8, 8:30 ತನಕ ತಗೊಳ್ಳಿ. ಆಮೇಲೆ ಅಡಿಗೆ ಊಟ ಮಾಡ್ಕೊಂಡು ಇರ್ಬೋದು. ಇದು ಬ್ರಹ್ಮಕುಮಾರಿ ಇದ್ಯಾವುದು ಬ್ರಹ್ಮಕುಮಾರಿ ಬಾಯಿಗೆ ಬರ್ಲಕತ್ತ. ಮುಂಜಾನೆ ಅದು ಯಾರ್ದ ಬ್ರಹ್ಮಕುಮಾರಿ ಅವ್ರ ಮೆಸೇಜ್ ಬಂದು ಅದೆಲ್ಲ ಜಾರಿಸ್ಬಿಟ್ಟಿವಿ. ಈಗ ಅದೇ ಬಾಯಿಗೆ ಈಗ ಇಸ್ಕಾನ್ ಟೆಂಪಲ್ದವ್ರದು ನಾಳೆ ನಾಡ್ದ ಮುಗೀತು ಅಂತಂದ್ರ ನಾಳೆ ಶುಕ್ರವಾರ, ನಾಡ್ದ ಶನಿವಾರ. ಐತಾರು ಮುಂಜಾನೆ ಎಷ್ಟು ಗಂಟೆಗೆ ಚಾಲು ಮಾಡ್ಬೇಕಂತೀರಿ? 5, 5:30, 4, 4:15, 6, 7 ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾಡ್ಕೋರಿ. ಏನ್ ಎಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ. ಅದೇನು ಇಷ್ಟಕ್ಕೆ ಮಾಡ್ಬೇಕಂತ ಏನಿಲ್ಲ, ಎಲ್ಲ ಪರಿಪೂರ್ಣದಿರಿ. ಈಗ ನಿಮ್ಗೆಲ್ಲ ಗೊತ್ತಿದ್ದೇ ಅದ. ಏನು ಗೊತ್ತಿಲ್ಲದ ಏನು ಬಾಯಿ ತೆರ್ಕೊಂಡು ಇನಾಮದಾರ್ ಸ್ವಾಮಿ ಬಹಳ ಶಾಣೆ ಏನೋ ದೊಡ್ಡದು ಹೇಳಕತ್ತಾನಂತ ಏನಿಲ್ಲ. ನಮ್ಕಿಂತ ಡಬಲ್ ನೀವು ಶಾಣೆ ಇರೋದಿರಿ, ನಮ್ಕಿಂತ ಬಹಳ ಗೊತ್ತಿದ್ದವ್ರದಿರಿ. ಏನ್ ಮಾಡ್ಬೇಕಂದ್ರೆ ಒಂದ್ ಸಮಯ ಆರಾಮಿರೋಂಥ ಸಮಯ ನಿಮ್ಗೆ ಯಾವಾಗ ಮಾಡ್ಬೇಕಂತೀರಿ ಮಾಡಿ ಡಿಸೈಡ್ ಮಾಡಿ ಹೇಳ್ರಿ. ನಾಳೆಗೆ ಹೇಳಿದ್ರಿ ಅಂದ್ರೆ ನೋಟಿಸ್ ಹಾಕಮ್ಮ. ಇವತ್ತು ಸಂಜೆಗಂತೂ ನಮ್ ಏನ್ರಿ ಬೆಳಗ್ಗೆ 6ರಿಂದ 7:30 ತನಕ ಸಾಯಂಕಾಲ ಸ್ವಲ್ಪ ಜಲ್ದಿ ಬೇಗ ಮಾಡ್ಕೊಂಡು
ಅದೇ ನಿಮ್ಮ ವಿಚಾರ ಹೇಳ್ರಿ, ಅಲ್ಲಿ ಒಂದು ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ರಿ ಎಲ್ಲರೂ ಕೂಡಿ ನಿಮ್ಮ ವಿಚಾರಗಳು. ಇನ್ನ ಬೇರೆಯವ್ರದ್ದು ಬೇರೆ ವಿಚಾರ ಇತ್ತಂದ್ರ ಮಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ. ನನಗೆ ಹೇಳ್ಬೇಡ್ರಿ, ನೀವು ನನಗೆ ಒಬ್ಬನಿಗೆ ಹೇಳ್ಬೇಡ್ರಿ, ಅಲ್ಲಿ ಎಲ್ಲರೂ ಕೂಡಿ ಡಿಸೈಡ್ ಮಾಡಿ. ನಮಗ ಕಲ್ಯಾಣಪ್ಪ ಅನ್ನೋ ಶಂಕದಿಂದ ಬಂದದ್ದೇ ನಮಗೆ ತೀರ್ಥ. ಎಲ್ಲರೂ ಅವರಿಗೆ ತಿಳಿಸ್ಬೇಕು ನೀವು ಏನ್ ಮಾಡೋಣ ಅಂತ. ತಿಳಿಸ್ರಿ. ಇವತ್ತು ಸಂಜೆ ಪಾಠ ಮಿಸ್ ಮಾಡಬೇಡ್ರಿ. 4 ಗಂಟೆಗೆ ಡಾಕ್ಟರ್ ಶಿವರಾಜ್ ಗುರುಗಳು, ಶಿವರಾಜ್ ಕುಮಾರ್ ಅವ್ರ ತತ್ವ ಚಿಂತನೆ ಇರ್ತದ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಅವ್ರ ಡಾಕ್ಟರೇಟ್, ಅವರು PhD, ಅವ್ರಿಗೇನ್ ಡೌಟೇ ಇಲ್ಲ. ಹಿಂಗಾಗಿ ಅವ್ರ ತತ್ವ ಪದಗಳನ್ನ ಕೇಳೋದಕ್ಕ 1 ಗಂಟೆ ಅಂತ ಹೇಳಿವಿ. ಅವ್ರು 1 ಗಂಟೆಗಿಂತ ಹೆಚ್ಚು ಹೇಳ್ಬೋದು, ಕಡಿಮೆ ಹೇಳ್ಬೋದು. ಅವ್ರು ಏನ್ ತಯಾರಿ ಮಾಡ್ಕೊಂಡಾರ ಮಾಡ್ಲಿ. ಅದನ್ನ ನೀಟಾಗಿ ಅಟೆಂಡ್ ಆಗಿ ಏನ್ ಮಾಡ್ಬೇಕು, ಅನುಭವ ಪಡ್ಕೋಬೇಕು. ಯಾರು ಗೌರಮ್ಮವ್ರು ಅದೀರ? ಇಲ್ಲ, ಗೌರಮ್ಮ ಅದಾರಲ್ಲ. 4 ಗಂಟೆಗೆ ಒಂದ್ ವೇಳೆ ನಾನು ಇರ್ಲಿಲ್ಲ ಅಂದ್ರೂ ನೀವು ರೆಕಾರ್ಡ್ ಮಾಡ್ರಿ ಅದರದ್ದು. ಒಬ್ರು ಯಾರು ರೆಕಾರ್ಡ್ ಮಾಡ್ಕೊಳ್ರಿ. ಯಾಕಂದ್ರೆ ಒಂದೊಂದ್ ಸಾರಿ ಇವ್ರ ಸ್ಕೂಲಿಂದ ಬರಕ ಕರಿಲಕ್ಕ ಹೋಗೋದಕ್ಕ ಏನೋ ಇರ್ತದ. ನಮ್ದು 4 ಗಂಟೆಗೆ ಆದಷ್ಟು ಅಟೆಂಡ್ ಆಗ್ತೀನಿ. ಆಗ್ಲಿಲ್ಲ ಅಂತಂದ್ರೂ ಒಬ್ರು ಯಾರು ರೆಕಾರ್ಡ್ ಮಾಡಿ ಇಟ್ಕೊಳ್ರಿ. ಅದು ದೇವವಾಣಿ, ಅದು ಡೈರೆಕ್ಟ್ ಅಲ್ಲಿ ನಿಂತು ಬರ್ತಿರ್ತವ. ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಎಷ್ಟೋ ಮಂದಿಗೆ ಉಪಯೋಗ ಆಗ್ತವ. ಬರ್ಕೋರಿ, ಓದ್ಕೋರಿ, ಏನಾರ ಮಾಡ್ರಿ. ಅವ್ರದೆಲ್ಲ ಸಾಹಿತ್ಯ ಸಂಗ್ರಹ ಮಾಡ್ಕೊಳ್ರಿ, ಒಳ್ಳೇದಾಗಲಿ. ಮತ್ತೇನಪ್ಪ ಅಂದ್ರೆ, ಎಲ್ಲಿಗೆ ಹೋಗ್ಬಿಟ್ಟೆವು, ಏನೋ ಮಾಡ್ಲಕತ್ತೀವಲ್ಲಿ ಇವತ್ತ. ಪಾಪ ಕರ್ಮವ ಕಳೆದು, ಪಾಪ ಅಂದ್ರೆ ಕರ್ಮಜಾತವ ಕಳೆದು ಶ್ರೀ ಗುರುವು ಲಿಂಗವ ಕೊಟ್ಟು ಪುಣ್ಯ ಜಾತನ ಮಾಡಿದ ಬಳಿಕ ಆತಂಗೆ ಶಿವಕುಲವಲ್ಲದೆ ಮತ್ತೆ ಬೇರೆ ಕುಲ ಉಂಟೆ ಅಯ್ಯ. ಇದಕ್ಕೆ ಈ ರೀತಿ ಲಿಂಗ ಕಟ್ಕೊಂಡು ಜಾತಿ ಮಾಡಂತವ್ರಿಗೆ ಏನ್ ಬರ್ದಾರ, ವೇದದೊಳಗಿಂದ ವಾಕ್ಯ ಹೇಳ್ತಾರವ್ರು. ಶಿವಜಾತ ಕುಲೇ ಧರ್ಮಂ ಪುನರ್ಜನ್ಮ ವಿವರ್ಜಿತಂ. ಯಾರು ಇದನ್ನ ಕಟ್ಕೊಂಡು ತಾವೇ ಲಿಂಗ ಆಗ್ತಾರ, ತಾವೇ ಶಿವ ಆಗ್ತಾರ, ಆ ಶಿವ ಸ್ವರೂಪರಿಗೆ ಪುನರ್ಜಾತ ಇಲ್ಲ, ಪುನರ್ಜನ್ಮ ಅನ್ನೋದಿಲ್ಲ. ಪುನರ್ಜನ್ಮ ವಿವರ್ಜಿತಂ. ಉಮಾ ಮಾತಾ ಪಿತಾ ರುದ್ರ. ಯಾರ ತಂದೆ ತಾಯಿ ಅಂತ ಯಾರಿಗೆ ಹೇಳ್ಬೇಕು? ನಿಮ್ ತಂದೆ ತಾಯಿ ಯಾರು ಅಂತಂದ್ರೆ ಶಿವನೇ ತಂದೆ, ಉಮಾನೇ ತಾಯಿ. ನಿಮ್ಮ ಅಪ್ಪ ಅಮ್ಮನ ಹೆಸರು ಸಹಿತ ಹೇಳಂಗಿಲ್ಲ. ಹೆಂಗದ? ಅವ್ರ ಹೆಸರು ಹೇಳಿದ್ರಂದ್ರೆ ಜಾತಿ ಚಾಲು ಆಯ್ತು. ನೀವ್ ಯಾರು ಅಂದ್ರೆ ನಾವು ಲಿಂಗಾಯತರು. ನಿಮ್ಮ ಅಪ್ಪ ಯಾರು? ಶಿವ. ನಿಮ್ಮ ಅಮ್ಮ ಯಾರು? ಪಾರ್ವತಿ. ಮುಗೀತು. ಉಮಾ. ಹಿಂಗ್ ಹೇಳ್ಬೇಕು. ಶಿವ ಶಕ್ತಿಯರೇ ನಮ್ಮ ತಂದೆ ತಾಯಿ. ಉಮಾ ಮಾತಾ ಪಿತಾ ರುದ್ರ. ಏನು ಡೈರೆಕ್ಷನ್ ಕೊಟ್ಟಾರ ನೋಡ್ರಿ ಅವನು. ಈಶ್ವರಂ ಕುಲಮೇವಚ. ಯಾವ ಕುಲಪ್ಪ ನಿಮ್ದಂದ್ರ ಈಶ್ವರ ಕುಲ ಅಂತ ಹೇಳ್ಬಿಡ್ರಿ. ಯಾಕಂತಂದ್ರ ಈಶ್ವರ ಮಾಯೆಯರು ಎಲ್ಲರಿಗೂ ಶರೀರ ಕೊಟ್ಟಾರ ಇಲ್ಲ? ಈಶ್ವರನ ಕುಲದವ್ರು ನಾವೆಲ್ಲ. ನಮ್ಮ ಕುಲ ಎದರಿಂದ ಬರ್ತದ? ನಮ್ಮ ಶರೀರದಿಂದ ಬರ್ತದ. ನಮ್ಮ ಶರೀರದಿಂದ ಮಾಡುವ ಕಾಯಕದಿಂದ ಬರ್ತದ. ಅದಕ್ಕೆ ಈಶ್ವರ ಏನ್ ಶರೀರ ಕೊಟ್ಟಾನ, ಆ ಶರೀರದಿಂದ ಏನ್ ಕೆಲಸ ಹಚ್ಚಾನ ಈ ಜಗತ್ತಿನಾಗ, ಅದು ಈಶ್ವರನ ಕುಲ. ನಮ್ಮ ತಂದೆ ರುದ್ರ, ತಾಯಿ ಉಮಾ ಅಂದ್ರೆ ಶಿವಶಕ್ತಿಯರೇ ನಮ್ಮ ತಂದೆ ತಾಯಿ, ಈಶ್ವರನ ಕುಲದವರು ಎಂದುದಾಗಿ ಕೂಡಲ ತನ್ನ ಸಂಗಯ್ಯ ನಿಮ್ಮ ಭಕ್ತರ ಮಹೇಶ್ವರರ ಕುಲಕ್ಕೆ ಪ್ರತಿಗಾಣೆನು. ಈ ರೀತಿ ಹೇಳಂತ ಈಶ್ವರ ಕುಲದವರು ಆ ಶಿವನೇ ತಂದೆ, ಶಕ್ತಿನೇ ತಾಯಿ, ನಾವು ಲಿಂಗವಂತರು, ಲಿಂಗಾಯತರು, ವೀರಶೈವರು, ಈ ರೀತಿ ಹೇಳಂತವ್ರು ಇವರಿಗೆ ಪ್ರತಿಯಾಗಿ ಇನ್ನೊಬ್ರು ಇಂಥವ್ರು ಎಲ್ಲಿ ಜಗತ್ತಿನಾಗ ಸಿಗಂಗಿಲ್ಲ. ಆ ಭಾರಿ ಅದ್ಭುತ ವ್ಯಕ್ತಿಗಳಿಂತ ಈ ರೀತಿ ಹೇಳಂತವ್ರು. ಏನ್ ವಚನ ಒಪ್ಪುತ್ತದ ಮನಸ್ಸ ಹಿಂಗ ಹೇಳಕ್ಕ? ನಮ್ಮ ಅವ್ವ ಅಪ್ಪನ ಹೆಂಗ್ ಬಿಡಮ್ರಿ ಅಂತ ಹೇಳಿ. ಮೂಲ ಶಿವಶಕ್ತಿಯರವರು. ಹೆಂಗ? ಶಿವಶಕ್ತಿ ಕುಲ ಯಾವುದು? ಈಶ್ವರ ಮಾಯರ ಕುಲ ನಮ್ದು ಅಂತ ಹೇಳ್ತಾನೆ. ಮಸ್ತ್ ಮಸ್ತ್, ಒಳ್ಳೆ ಮಾರ್ಗದರ್ಶನ, ಖುಷಿ ಅನ್ನಿಸ್ತು.
ಎಷ್ಟು ಹೋಯ್ತು ಟೈಮ್? ಆಯ್ತಾ? ಇನ್ನೊಂದು 10 ನಿಮಿಷ ಏನಾದ್ರು ತಗೊಳ್ಳೋಣ. ಮಾಯಾ ಉಪಾಧಿಕ ಈಶ್ವರ, ಅವಿದ್ಯಾ ವಿಶಿಷ್ಟ ಜೀವ. ಉಪಾಧಿಕ ಮತ್ತು ಉಪಾಧಿ ಮತ್ತು ವಿಶೇಷಣ ಅನ್ನೋದು ಅರ್ಥ ಮಾಡ್ಕೋಬೇಕು. ವಿಶೇಷಣ ಅಂತಂದ್ರೆ ಒಳಗೆ ಸೇರಿದ್ದು. ಉಪಾಧಿ ಅಂತಂದ್ರೆ ಹೆಂಗ? ಒಂದು 4 ಮಂದಿ ಹೋಗ್ತಾ ಇರ್ತಾರ. ಹೋಗುವ ಸಮಯದಲ್ಲಿ 4 ಜನ ಹೋಗುವಾಗ ಒಬ್ಬನಿಗೆ ಕರಿಬೇಕಾಗ್ಯದ. ನಿಮ್ಗೆ ಒಬ್ಬನಿಗೆ ಕರಿಬೇಕಾದಾಗ 4 ಮಂದಿಯಾಗ ಒಬ್ಬೊಬ್ರು ಒಂದೊಂದು ಕಲರಿಂದ ಅಂಗಿ ಹಾಕೊಂಡಿರ್ತಾರ. ಒಬ್ಬವನು ಕರಿ ಅಂಗಿ ಅವನಿಗೆ ಕರೀರಿ ಅಂತಿರ್ತಾರೆ. ಆ ಕರಿ ಬಟ್ಟೆ, ಕರಿ ಪ್ಯಾಂಟ್ ಅಥವಾ ಕರಿ ಅಂಗಿ ಹಾಕೊಂಡನಲ್ಲ, ಬ್ಲ್ಯಾಕ್ ಶರ್ಟ್, ಅವನಿಗೆ ಕರೀರಿ ಅಂತಂದ್ರ, ಈಗ ಅದು ಬ್ಲ್ಯಾಕ್ ಶರ್ಟ್ ಹಾಕೊಂಡಂತ ವ್ಯಕ್ತಿಗೆ ಅದು ಉಪಾಧಿನ ವಿಶೇಷಣನ? ಉಪಾಧಿ. ಆ ಶರ್ಟ್ ಹಾಕೊಂಡದ್ದಕ್ಕೆ ಅವ ಕರಿ ಅಂಗಿಗೆ ಕರೀರಿ, ಕರಿಯಾಗ ಕರೀರಿ ಅಂತಂತೀರಿ. ಉಪಾಧಿ. ಅದ್ರೊಳಗೆ ಬೆರ್ತಿಲ್ಲ, ಆ ಅಂಗಿ ಅವನೊಳಗೆ ಬೆರ್ತಿಲ್ಲ. ಅವ ಯಾವಾಗ ಬೇಕು ಅವಾಗ ಅಂಗಿ ಬಿಚ್ಚಿ ಹಾಕಿದ್ರೆ ಅವ ಕರಿ ಅಂಗಿ ಇರ್ತಾನೆ. ನಾವು ಕರಿ ಅಂಗಿ ಅವಂತ ಯಾಕಂತೀರಿ? ಕರಿ ಅಂಗಿ ಹಾಕೊಂಡದಕ್ಕೆ ಅಂತೀರಿ. ಕರಿ ಅಂಗಿ ಹಾಕೊಂಡಿಲ್ಲ ಅಂತಂದ್ರೆ ಅವ ಶುದ್ಧ ಬ್ರಹ್ಮನೇ ಅದ. ನಾವು ಕರಿ ಅಂಗಿ ಹಾಕೊಂಡದಕ್ಕೆ ಏನಾಯ್ತು? ಅವ ಕರಿ ಅಂಗಿ ಅವ ಅಂತ ಅನ್ಸ್ಕೊಳಕತ್ತಾನ, ಶುದ್ಧ ಬ್ರಹ್ಮ. ಹಿಂಗಾಗಿ ಇದು ಯಾರ್ದು? ಈಶ್ವರ ಮಾಯೆಯರ ಒಂದು ಪದ್ಧತಿ. ಮಾಯೆ ಅನ್ನೋದು ಕರಿ ಅಂಗಿ, ಈಶ್ವರ ಅಂತಂದ್ರ ಅಂಗಿ ಹಾಕೊಂಡವ. ಹಿಂಗಾಗಿ ಅವ ಅಂಗಿ ಬೇಕಿದ್ದಾಗ ಹಾಕತ್ತಾನೆ, ಬೇಡದಾಗ ತೆಗೆದಿರ್ತಾನ. ಇದು ಸಮಸ್ಯೆ. ಅವನದೊಂಥರ ಬೇರೆ ಸಮಸ್ಯೆ. ಬಾಗ್ಲಾಗ ಹಾಕೋಣ, ಅವನಿಗೇನು ಅನಿವಾರ್ಯ ಅದು ಅಂಗಿ ಹಾಕೊಳ್ಳೋದು, ಕರಿ ಅಂಗಿ ಹಾಕೊಳ್ಳೋದು. ಈಗ ಸೆಕ್ಯೂರಿಟಿದವ್ರಿಗೆ ಯೂನಿಫಾರ್ಮ್ ಹಾಕತ್ತಾರಲ್ರಿ, ಅದ ಡ್ಯೂಟಿ ಮಾಡೋ ಟೈಮ್ನಾಗ ಅದು ಹಾಕೊಳ್ಳೋದವ್ರು ಅನಿವಾರ್ಯ, ಹೌದಾ? ಅಲ್ಲ. ಮತ್ತ ಅದು ಯೂನಿಫಾರ್ಮ್ ತೆಗೆದ ಮೇಲೆ ಅವನದೇನ್ ಕೆಲಸ ಇರ್ತದ? ಡ್ಯೂಟಿ ಇಲ್ಲ, ಏನಿಲ್ಲ. ಹಂಗ ಈಶ್ವರಂದೇನದ ಹಾಕೊಳ್ಳೋದು, ತೆಗೆದಿಡೋದು ಅವನ ಕೆಲಸ. ಈ ಮಾಯೆಯನ್ನ ಜಗತ್ತನ್ನ ಬೇಕಿದ್ದಾಗ ಅವನು ಸಂಕಲ್ಪ ಮಾಡಿ ಸೃಷ್ಟಿ ಮಾಡ್ತಾನ. ಬ್ಯಾಡ ಅಂದ್ರೆ ಚಾಪಿ ಸುತ್ತದಂಗ ಸುತ್ತಿ ಇಟ್ಬಿಡ್ತಾನ, ಕಡೆ ಬೇಕಾಗಿಲ್ಲ ಅವನು. ಹಂಗಾಗಲ್ಲ. ಏನು ಕೆಲಸ ಮಾಡಬಾರ್ದು ಅಂತಂದ್ರೆ ಚಾಪಿ ಸುತ್ತಾನ. ಏನೋ ಒಂದು ಮಾಡಬೇಕು, ಲೀಲೆ ಮಾಡ್ಬೇಕಂದ್ರೆ ಲೀಲೆ ಯಾದೊಡೆ ಉಮಾಪತಿ. ಲೀಲೆ ಇಲ್ಲದೊಡೆ ಅವನೇನತಾನೆ ಚಾಪಿ ಸುತ್ತಿ ಒಬ್ಬನೇ ಕೂತ್ಬಿಡ್ತಾನೆ, ಸ್ವಯಂಭೂ. ಇದೆರಡೂ ಏನದವ? ಈಶ್ವರ ಮಾಯೆಯರ, ಶಿವ ಶಕ್ತಿಯರ, ಲಕ್ಷ್ಮೀ ನಾರಾಯಣರ, ಸರಸ್ವತಿ ಬ್ರಹ್ಮ, ಏನಿವು ಪರಿವಾರ ದೇವತೆಗಳವ, ಆ ಮಟ್ಟಿನ ಲೆವೆಲ್ಲೇ. ಶುದ್ಧ ಬ್ರಹ್ಮ ಚಾಪಿ ಸುತ್ತವನು ಅಲ್ಲ, ಚಾಪಿ ಹಾಸವನು ಅಲ್ಲ, ಏನೇನು ಅಲ್ಲ. ಅವ ಸತ್ತ ಸ್ಫೂರ್ತಿ ಕೊಡವ ಅಷ್ಟೇ. ಅವನ್ ಸುದ್ದಿ ಮಾತಾಡಿದ್ರೆ ಏನೂ ಮಾತೇ ಇಲ್ಲ, ಅಲ್ಲಿ ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅವ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅದೇನ್ ಕ್ಯಾರೆಕ್ಟರ್ ಅದ ಅದು ಒಂದು ವಿಶೇಷಣ ಇಟ್ಕೊಂಡು ಏಕಂ ಏವಂ ಅದ್ವಿತೀಯ ಬ್ರಹ್ಮ ಅವನದನು. ಈಗ ಅದೇ ಕರಿ ಅಂಗಿ ಅವ ಇನ್ನೊಂದಿಷ್ಟು ಮಂದಿ ಹೋಗ್ಲಕತ್ತಾರ. ಅದ್ರೊಳಗೆ ಒಬ್ಬ ಒಂದು ಅಂಗಿ ಯಾವ ಕಲರ್ ಹಾಕೊಂಡ ಸಂಬಂಧ ಇಲ್ಲ, ಅಂಗಿಗೆ ಸಂಬಂಧ ಇಲ್ಲ. ಅವನೇನದನ ಕಲರೇ ಕರ್ಗದ. ಅವನು ಕರ್ಗದನ. ಆ ಕರ್ಗಿದ್ದಕ್ಕ ಕರ್ರನವನಿಗೆ ಕರೀರಿ ಅಂತೀರಿ ನೋಡು. ಕರಿ ಅಂಗಿ ಅಲ್ಲ ಅವನ ಅಂಗಿ ಒಳಗ ಆ 4 ಮಂದಿ ಹೋಲಕತ್ತಾರಲ್ಲ, ಅದ್ರೊಳಗೊಬ್ಬ ಬ್ಲ್ಯಾಕ್ ಅದ ನೋಡು, ಕರ್ಗದನಲ್ಲ, ಅವನಿಗೆ ಕರ್ಕೊಂಬರ್ರಿ ಅಂತೀರಿ. ಅವನು ಕರ್ರನವನ್ ಬಲ್ಲಿ ಇರೋದು ಕರಿ ಬಣ್ಣ ಏನದು? ವಿಶೇಷಣ. ಅವ ಏನು? ವಿಶಿಷ್ಟ. ಕರಿ ಬಣ್ಣ ಒಳಗೇ ಇಟ್ಕೊಂಡವ ವಿಶಿಷ್ಟ. ಅವನ ಬಣ್ಣ ತೆಗಿಲಕ್ ಬರಲ್ಲ. ಈಶ್ವರಂದು ಹೆಂಗದ?
ಅವನ ಬಣ್ಣ ಬೇಕಿದ್ರೆ ಅಂಗಿ ಕಳಿತಾನ ಮತ್ ಹಾಕೋತಾನ, ಅವನಿಗೆ ಆ ಸ್ವಾತಂತ್ರ್ಯ ಅದ. ಇವಂದೇನದ ಅಂತಂದ್ರ ಆ ಬಣ್ಣ ತೆಗಿಬೇಕು ಅಂತಂದ್ರೆ ಅವನಿಗೆ ಪಾಶಬದ್ಧ ಪಶು ಅಂತಂದ್ರೇನು, ಹಗ್ಗ ಕಟ್ಟಿದ ದನ ಇದ್ದಂಗ, ಒಳಗೆ ಅಜ್ಞಾನ ತುಂಬಿಕೊಂಡವ. ಈಗ ದನಕ್ಕೆ ಹಗ್ಗ ಕಟ್ಟಿದ ಮೇಲೆ ಅದು ಹಗ್ಗ ತಂದು ತಾನೇ ಬಿಚ್ಚುಗೊತ್ತದೆ ಅನ್ನೋದು ಬಿಚ್ಚಂಗಿಲ್ಲ. ಅದಕ್ಕೊಬ್ಬ ಬೇಕಲ್ಲ ಬಿಚ್ಚವ. ಅದಕ್ಕೆ ಕರಿ ಬಣ್ಣದ ಶರೀರ ಏನದ, ಈ ಶರೀರ ನೀನಲ್ಲ, ನೀ ಶುದ್ಧ ಬ್ರಹ್ಮ ಅದಿ. ಆ ಶರೀರ ಹೆಂಗೆ ಯಾಕಿರಲಕ್ಕ, ಅಜ್ಞಾನ ಇರ್ಲಿ, ಅದ್ರ ಪಾಡಿಗೆ ಅದು ಏನ್ ಮಾಡ್ತದ ಮಾಡ್ಲಿ, ಅದ್ರ ಪಾಪ ಅದ್ರ ಪಾಡಿಗಿರ್ಲಿ, ಅದ್ರ ಕರ್ಮ ಅದ್ರ ಪಾಡಿಗಿರ್ಲಿ, ಅದಕ್ಕ ನಿನಗೆ ಸಂಬಂಧ ಇಲ್ಲ. ನೀನೇನದಿ ಶುದ್ಧ ಬ್ರಹ್ಮ. ಹೀಗಾಗಿ ನೀ ಶುದ್ಧ ಬ್ರಹ್ಮನಾಗಿ ಸಾಕ್ಷಿಯಾಗಿ ಅದನ್ನು ನೋಡವನಾಗೆ ಹೊರತು ನೀನೇ ಅದು ಆಗ್ಲಕ್ ಹೋಗಬೇಡ. ಅದೇ ನೀನ್ ಆದಿ ಅಂತಂದ್ರ ಸುಖ ದುಃಖಗಳು ಅನುಭವಿಸ್ಬೇಕಾಗ್ತದ. ನಾನು ಕರಿ ಬಣ್ಣದ ಮದಿನಿ ಅಂತಂದ ಮೇಲೆ ದುಃಖ ಚಾಲು ಆಗ್ತದಲ್ಲ. ಆ ಶರೀರನೇ ನಾನಲ್ಲ ನಾವು ಎಷ್ಟು ನಿಶ್ಚಿಂತಿರ್ತಾನ. ಅದಕ್ಕೆ ಇಲ್ಲಿ 3 ರೀತಿ ಪಾತ್ರಗಳು. ಒಂದು ವೀಕ್ಷಕರಂದ್ರ ನಾಟಕ ಸಿನಿಮಾ ನೋಡ್ಲಕ್ ಕೂತವ್ರು. ಅವರೆಲ್ಲ ಏನು ಜೀವಿಗಳವರು, ದೇಹನೇ ನಾನು ಅನ್ನಂತ ಜೀವಿಗಳು, ಅಜ್ಞಾನಿ ಜೀವಿಗಳು. ಅವ್ರ ಮುಂದೆ ನಾಟಕ ಮಾಡೋರು ಅವ್ರಕ್ಕಿಂತ ಸ್ವಲ್ಪ ಎತ್ತರದ ಮಟ್ಟದವ್ರು. ಅವರು ನಾಟಕದಾಗ ಮದ್ವೆ ಆತಾರ, ಖರೆ ಮದ್ವೆ ಇರ್ತದೇನ್ರಿ? ನಾಟಕದಾಗ ಊಟತಾರ, ನಾಟಕದಾಗ ಸಾಯ್ತಾರ, ನಾಟಕದಾಗ ನಗುತ್ತಾರ, ನಾಟಕದಾಗ ಅಳುತ್ತಾರ. ಎಲ್ಲ ಪಾತ್ರಗಳು ವಹಿಸ್ತಾರ. ಆ ಪಾತ್ರಕ್ಕೆ ತಾವು ಸಮೀಪದರೇನು? ಪಾತ್ರಕ್ಕ ವ್ಯಕ್ತಿಗಳಿಗೆ ಏನಾರ ಸಂಬಂಧದ ಏನು? ಮುಂದೆ ಕೂತವ್ರು ಅದರಲ್ಲ, ಅವರು ಮದುವೆ ಮಾಡ್ಕೊಂಡಾರ. ಮುಂದೆ ಕೂತವ್ರು ನೋಡೋರು ಮದುವೆ ಮಾಡ್ಕೊಂಡಾರ. ಮುಂದೆ ಕೂತವ್ರು ಹುಟ್ಟುತ್ತಾರ, ಮುಂದೆ ಕೂತವ್ರು ಸಾಯ್ತಾರ, ಮುಂದೆ ಕೂತವ್ರು ಅಳುತ್ತಾರ, ಮುಂದೆ ಕೂತವ್ರು ನಗುತ್ತಾರ. ಅದು ಏನದ? ಅವ್ರಿಗೆ ಸಂಬಂಧಪಟ್ಟದ್ದಲ್ಲ. ಅದು ಏನದ ಅಂತಂದ್ರೆ ಅವ್ರು ಸತ್ಯ ಅಂತಾರ ಅದಕ್ಕೆ. ಮುಂದೆ ಕೂತವ್ರು ಅಳೋದು ನಗದು ಮಾಡ್ಲಕತ್ತಾರಲ್ಲ, ಅವ್ರಿಗೆ ಅದೇ ಸತ್ಯ. ಮುಂದೆ ಕೂತಾರಲ್ಲ, ಮುಂದೆ ಕೂತವ್ರಿಗೆ ನೀವೇನಂತೀರಿ? ಮದ್ವಿ ಕರೆ ಅಂತೀರಿ, ಅಳೋದು ನಗದು ಕರೆ ಅಂತೀರಿ, ಹೌದಿಲ್ಲ? ಮುಂದೆ ಕೂತವ್ರು ಅಳ್ಳಕತ್ತಾರ ನಗ್ಲಕತ್ತಾರ, ಅದು ಕರೆ ಅಂತೀರಿ. ಅವ್ರು ಏನು ನೋಡಿ ನಗ್ಲಕತ್ತಾರ, ಏನು ನೋಡಿ ಅಳ್ಳಕತ್ತಾರ? ನಾಟಕ ನೋಡಿ ಅಳ್ಳಕತ್ತಾರ. ನಾಟಕ ನೋಡಿ ಅಳ್ಳಕತ್ತಾರ. ನಾಟಕ ಕರೆ ಅದೇನು? ಸುಳ್ಳು ನಾಟಕ ನೋಡಿ ಅವ್ರು ಅಳೋದು ಸುಳ್ಳೇ. ಆದರೆ ಅವ್ರಿಗೇನಾಗ್ಯದ? ದುಃಖ ಕೊಡ್ಲಕತ್ತದ, ಅದು ಸುಖ ಕೊಡ್ಲಕತ್ತದ. ಅವರಿಗೆ ಸುಖ ದುಃಖ ಕೊಡ್ಲಕತ್ತದ ಅಳೋದು ನಗೋದ್ರಿಂದ. ಯಾಕಂತಂದ್ರೆ ಅವರು ಅಳೋದು ನಗೋದು ಖರೆ ಅನಿಸ್ಲಕತ್ತದ. ಅವರಿಗೆ ಅಳೋದು ನಗದು ಅವರಿಗೆ ಖರೆ ಅನಿಸ್ಲಕತ್ತದ. ಹೀಗಾಗಿ ಅವರಿಗೆ ಸುಖ ಕೊಡ್ಲಕತ್ತದ, ದುಃಖ ಕೊಡ್ಲಕತ್ತದ. ಅವ್ರು ನೋಡ್ತಾ ಇರೋ ದೃಶ್ಯ, ಅವರು ಅನುಭವಿಸ್ತಾ ಇರೋ ಸುಖ ದುಃಖ ಅವು ಏನು ಖರೆ ಇಲ್ಲ ಅಂದ್ರೂ ಅವ್ರಿಗೆ ಅವು ಖರೆ ಅನ್ಲಕತ್ತವ. ಅದು ಏನದ? ಜೀವನ ಪರಿಸ್ಥಿತಿ ಹಿಂಗದ. ಜೀವ ಅಂತ ಏನದನಲ್ಲ, ಈ 84 ಲಕ್ಷ ಜೀವರಾಶಿಗಳ ಪರಿಸ್ಥಿತಿ ಈ ರೀತಿ ಅದ. ಅಲ್ಲಿ ನಾಟಕ ಮಾಡೋರ್ದು ಹೆಂಗದ ಅಂತಂದ್ರ ಈಶ್ವರ ಮಾಯೆಯರ ಸ್ಥಿತಿ. ಇಲ್ಲೇನದ? ಜೀವರುಗಳ ಸ್ಥಿತಿ, ಮುಂದೆ ಕೂತ ಪ್ರೇಕ್ಷಕರ ಸ್ಥಿತಿ, ಸುಖ ದುಃಖ ಅನುಭವಿಸೋದು. ಅಲ್ಲಿ ಈಶ್ವರ ಮಾಯೆಯರ ಹೆಂಗದರ?
ಜಗತ್ತಿನ ಎಲ್ಲಾ ದುಃಖ ಸುಖಗಳು ಎಲ್ಲ ಅವ್ರ ಹತ್ರ ಅದಾವ, ಇದ್ರೂ ಸಹಿತ ಅವ್ರದು ಅನುಭವಿಸಂಗಿಲ್ಲ. ನಾಟಕ ಮಾಡೋರಿದ್ದಂಗ ಅವರು, ಪಾತ್ರಧಾರಿಗಳಿದ್ದಂಗ ಅವರು, ಬೆಕ್ಕಾದ ಪಾತ್ರ ವಹಿಸ್ತಾರವ್ರು. ಆ ಪಾತ್ರಕ್ಕೆ ಅವ್ರಿಗೆ ಏನಾರ ಸಂಬಂಧದ ಏನು? ಅಲ್ಲಿ ಏನ್ ಪಾತ್ರ ವಹಿಸಿದ್ರು ಬಿದ್ದು ಬಿದ್ದು ಅಳ್ತಿರ್ತಾರ, ಎದ್ದೆದ್ದು ನಗತಿರ್ತಾರ, ಮದುವೆ ಆಗ್ತಾರ, ಏನೆಲ್ಲ ಮಾಡ್ತಾರ, ಎಲ್ಲಾ ಪಾತ್ರ ವಹಿಸ್ತಾರ. 3 ತಾಸು ನನ್ನ ಸಂಗಟ ಕೈ ಹಿಡಿದು ಕುಣಿದಿರಿ, ನಡಿ ನಮ್ಮ ಮನೆಗೆ ಎತ್ತೇಳಿ ಆಕಿ ನಾಟಕ ಮಾಡ್ದಕ್ಕಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರ್ತಾಳನ ಅಕ್ಕಿ? ಇವ್ರ ಮದುವೆ ಆದವ್ರು ನೀವೆಂದರೆ ಆ ನಾಟಕ ಮಾಡೋರಂಗೆ ಕೈ ಹಿಡಿದು ಕುಣಿದಿರಿ ಅಂತ ಹೇಳ್ರಿ. ನೀವು ಕರೆ ಮದುವೆ ಆದವರು ಆ ನಾಟಕದವ್ರಿಗತ್ಲೆ ಕೈ ಹಿಡಿದ ಗಾರ್ಡನ್ದಾಗ ಅವ್ರಂಗೆ ಕುಣಿದು ಹಾಡಿರಿ ಏನ್ ಹೇಳ್ರಿ? ಎಂದರೆ ಮಾಡಿರಿ ಅಂತ ಕೆಲಸ? ನಿಮ್ಕಿಂತ ಚಂದ ಕುಣಿತಾರೋ, ನಿಮ್ಕಿಂತ ಮಸ್ತ್ ಮಜಾ ಮಾಡ್ತಾರ. ಆದರೆ ಹೆಂಗಿರ್ತದ ಅವ್ರ ಸಂಬಂಧ? ಈಶ್ವರ ಮಾಯೆಯರ ಸಂಬಂಧ. ಬಗಲಿಗೆ ಇದ್ರೂ ಸಹಿತ ಭೋಗ ಇಲ್ಲ. ಅರ್ಥ ಆಗ್ಲಕತ್ತದ? ಈಶ್ವರ ಮಾಯೆಯರು ಹೆಂಗಿರ್ತಾರಂತ? ನಾಟಕ ಮಾಡೋರು ಇದ್ದಂಗೆ ಇರ್ತಾರ ಅವ್ರು. ನಾಟಕದೊಳಗಿನ ಗಂಡ ಹೆಂಡತಿ ಇದ್ದಂಗ ಅವರು. ಹೆಂಗದ? ಇವ್ರಕ್ಕಿಂತ ಮ್ಯಾಲ ಒಬ್ಬ ಕೂತಾನ ಓನರ್. ಟೆಂಟ್ ಏನ್ ರೊಕ್ಕ ಕೊಟ್ಟನ, ನಾಟಕ ಪಾತ್ರಧಾರಿಗಳಿಗೆ ರೊಕ್ಕ ಕೊಟ್ಟನ, ಮತ್ತ ಬಂದ ಮಂದಿಗೆಲ್ಲ ಕುರ್ಚಿ ಹಾಕ್ಸನ, ಹಾಡೋರಿಗೆ ಹಾಡ್ಲಕ್ ಹಚ್ಚನ, ಬಾರ್ಸೋರಿಗೆ ಬಾರ್ಸ್ಲಕ್ ಹಚ್ಚನ, ಕುಣಿಯೋರಿಗೆ ಕುಣಿಲಕ್ ಹಚ್ಚನ, ಎಲ್ಲ ಮಾಡಿ ಮುಂದೆ ಕೂತು ನೋಡಿ ಅಳದು ನಗದು ಮಾಡ್ಲಕತ್ತಾರಲ್ಲ, ಆ ಪ್ರೇಕ್ಷಕರ ದುಃಖದಾಗ ಇವಂದೇನಾರ ಪಾಲದೇನು? ನಾಟಕ ಮಾಡ್ಲಕ್ಕಂದು ಇವ್ರೆಲ್ಲರೂ ಅಳ್ಳಕತ್ತಾರ, ತಾವ ಏನಾರು ಅಳ್ತಾನೇನು? ಪಾಪ ಎಷ್ಟು ಮಂದಿ ಅಳ್ಳಕತ್ತಾರಲ್ಲಪ್ಪ ಅಂತೇಳಿ. ಎಷ್ಟು ಮಂದಿ ಖುಷಿ ಪಡ್ಲಕತ್ತಾರ, ತಾವ ಏನಾರ ಕುಣಿತಾನೇನೋ ನಾಟಕ ಮಾಡ್ಲಕ್ಕ? ಮುಂದೆ ಕೂತವ್ರು ಕುಣಿಲಕತ್ತಿ ಬಿಡ್ತಾರ. ಒಂದೊಂದ್ಸಾರಿ ಚಲೋ ದೃಶ್ಯ ಬಂದಾಗ ಅವ ಏನಾರ ಕುಣಿತಾನೇನು? ಅವ್ರ ಸುಖ ದುಃಖ ಬಿಡ್ರಿ, ಈ ನಾಟಕ ಮಾಡೋರ್ದು ದುಃಖ ಸುಖಗಳದ್ದು ನಾಟಕ ಮಾಡ್ಲಕತ್ತಾರಲ್ಲ, ಇವ್ರನ್ನ ನೋಡಿ ಆದ್ರೂ ಅವ ಮ್ಯಾಲಿದ್ದ ಮಾಲಕ, ಇವ್ರನ್ನ ನೋಡಿ ಆದ್ರೂ ಅವ ಇವ್ರ ದುಃಖ ಇವ್ರ ಸುಖದಾಗ ಅವ ಏನಾರ ಅನುಭವಿಸ್ತಾನೇನು? ಹೆಂಗದ? ಅದಕ್ಕೆ ಅವ ಮ್ಯಾಲಿದ್ದ ನಾಟಕ ಮಾಲೀಕ ಏದನ, ಮ್ಯಾಲ್ ಕೂತ ನಾಟಕ ಮಾಲೀಕ ಹೆಂಗದನ? ಶುದ್ಧ ಬ್ರಹ್ಮ. ಈಶ್ವರ ಮಾಯೆಯರಿಂದ ಇಡೀ ಪೃಥ್ವಿ ಮೇಲೆ ಏನ್ ನಡೆದದ ಆ ಲೀಲೆಗಳಿಗೂ ಅವ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತಂದ್ರೆ ಅವ್ರೆಲ್ಲರಿಗೆ ಆಧಾರ ಅವನೇ ಆಗ್ಯಾನ, ಸತ್ತಾ ಸ್ಫೂರ್ತಿ ಅವನೇನ, ನಾಟಕ ಮಾಲೀಕನೇ ಸತ್ತಾ ಸ್ಫೂರ್ತಿ ಅವನೇ. ಇಲ್ಲ ಅಂತಂದ್ರೆ ಇವರೆಲ್ಲ ಎಲ್ಲಿ ಬರ್ತಿದ್ರು, ಎಲ್ಲಿ ನಾಟಕ ಮಾಡ್ತಿದ್ರು? ನಾಟಕ ಮಾಲೀಕಂದು ಸತ್ತಾ ಸ್ಫೂರ್ತಿ ತಗೊಂಡೇ ಇವರೆಲ್ಲ ಮಾಡ್ಲಕತ್ತಾರ. ಆದ್ರೆ ಇವ್ರು ಏನ್ ಮಾಡ್ತಾರ? ಮಾಡೋದಕ್ಕೆ ಅವ ಸಂಬಂಧ ಇಲ್ಲ. ಮುಂದೆ ಕೂತು ಜನ ನಾಟಕವನ್ನ ನೋಡಿ ಸುಖ ದುಃಖ ಅನುಭವಿಸ್ಲಕತ್ತಾರ. ಅವ್ರು ಏನ್ ಅನುಭವಿಸ್ತಾರ ಅದನ್ನು ಅವನಿಗೆ ಸಂಬಂಧ ಇಲ್ಲ. ಮುಂದೆ ಕೂತವ್ರಿಗೂ ಅವಂದೇ ಆಸರ, ನಾಟಕ ಮಾಡೋರಿಗೂ ಅವಂದೇ ಆಸರ. ಅವ ತನ್ನೊಳಗೆ ತಾನದನ. ಇದೆಲ್ಲ ನೋಡ್ಕೊತವ ಸುಮ್ ತನ್ನ ಪಾಡಿಗೆ ತಾನು ಸಾಕ್ಷಿ ಅಷ್ಟೇ, ವಿಟ್ನೆಸ್. ಎದರಾಗೂ ಸೇರ್ಕೊಂಡಿಲ್ಲ ನಾವು. ನೀವೆಲ್ಲ ಹೆಂಗದಿರಿ? ಸಾಕ್ಷಿ ಇದ್ದಂಗದಿರಿ. ಸುಮ್ಮನೆ ಏನು ಒದರ್ಕೊತಾನೆ ಒದರ್ಕೊಳ್ಳಿ, ಎಷ್ಟು ಹೇಳ್ತಾನೆ ಹೇಳಲಿ, ಸುಮ್ಮ ಕುಂತು ಹೋಗ್ಬಿಡಮ್ಮ ಅಷ್ಟೇ. ಸಾಕ್ಷಿನೇ ನೀವು, ಮತ್ತೇನು? ಶುದ್ಧ ಬ್ರಹ್ಮ. ಕೇಳಿದ್ರೆ ಹೇಳೋದು ಬೇಡ, ಹೇಳಿದ್ರೆ ಕೇಳೋದು ಬೇಡ, ಸುಮ್ ಕುಂತು ಹೋಗ್ಬಿಡ. ಸಾಕ್ಷಿಗಳು. ಏನಾಗ್ತದ? ನಿಮ್ಮ ಆನಂದ ನಿಮ್ಮ ಸಂಗಟ ಇರ್ತದ, ಖುಷಿ ಪಡ್ತಿರ್ತೀರ ಅಷ್ಟೇ. ಮೂರು ಸ್ಟೇಜ್ ಗೊತ್ತಾದವು ಈಗ. ಶುದ್ಧ ಬ್ರಹ್ಮನ ಸ್ಟೇಜು, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಎಲ್ಲಾನು ಅವನೇ ಇದ್ದು ಎಲ್ಲದಕ್ಕೂ ಆಧಾರವಾಗಿದಾನ. ತಾನೇನದನ ಗೊತ್ತದ, ತಾನೇ ಎಲ್ಲ ಅಂತ ಗೊತ್ತದ, ಎಲ್ಲವೂ ತಂದೆ ಅಂತ ಗೊತ್ತದ. ಎಲ್ಲ ಗೊತ್ತಿದ್ರು ಅವ ಸುಮ್ ಸೈಲೆಂಟ್ ಆಗಿ ಸಾಕ್ಷಿಯಾಗಿ ಹೆಂಗದನ ಹಂಗದನ. ಮುಂದೆ ಈಶ್ವರ ಬ್ರಹ್ಮ ಇವ್ರು ಹೆಂಗದರ? ಮಾಯೆಯರು
ಹೆಂಡದ ಅಂಗಡಿ ಮಾಲಕರು ಹೆಂಡ ಸುತ್ತಮುತ್ತ ಇದ್ರು ಆ ಹೆಂಡಕ್ಕ ಅವರಿಗೆ ಸಂಬಂಧ ಇಲ್ಲ, ಕುಡಿಯೋದಿಲ್ಲ ಅವರು. ಈಶ್ವರ ಮಾಯೆಯರು ಹೆಂಗದಾರ, ನಾಟಕ ಮಾಡೋರು ಇದ್ದಂಗದಾರ, ಹೆಂಡದ ಅಂಗಡಿ ಮಾಲೀಕರಿದ್ದಂಗದಾರ. ಮುಂದೆ ಜೀವಿಗಳು ಹೆಂಗದಾರ, 84 ಲಕ್ಷ ಜೀವರಾಶಿಗಳು. ಪ್ರೇಕ್ಷಕರಿದ್ದಂಗೆ, ನಾಟಕ ನೋಡ ಪ್ರೇಕ್ಷಕರಿದ್ದಂಗೆ, ಹೆಂಡ ಕುಡಿಯೋದು ಗಿರಾಕಿಗಳಿದ್ದಂಗೆ. ಏನಾಗ್ತದ, ಹೆಂಡ ಕುಡಿಯೋದು ಗಿರಾಕಿಗಳು ತಮ್ಮ ಸ್ವರೂಪವನ್ನು ತಾವು ಮರ್ತು ಬಿಡ್ತಾರೆ. ಇಲ್ಲಿ ಮುಂದೆ ಕೂತ ನಾಟಕದವರು ಸಹಿತ ಇದು ನಾಟಕ ಅನ್ನೋದೇ ಅವರು ಮರ್ತು ಬಿಡ್ತಾರೆ. ಮುಂದೆ ನಡೆದದ್ದು ಇದು ನಾಟಕ ಅನ್ನೋದೇ ಮರ್ತು ಬಿಡ್ತಾರೆ. ಹೆಂಗದ, ನಾಟಕ ನೋಡ್ಲಕ್ ಹೋಗ್ತೀವಂತಾರ. ಸ್ಟಾರ್ಟಿಂಗ್ ನಾಟಕ ಮುಗಿದ ಮೇಲೆ ಏನ್ ಮಾಡ್ತಾರ, ನಾಟಕ ನೋಡಿ ಬಂದಿ ಅಂತಾರ. ನಾಟಕ ನೋಡುವಾಗ ಇದು ನಾಟಕ ಅಂತ ಹೇಳಿ ಅರಿವಿನಾಗ ಇರೋದು ಬಿಟ್ಟು ಮರುವಿನಾಗ ಹೋಗ್ಬಿಡ್ತಾರೆ. ಯಾರು ಮರುವಿನಾಗ ಹೋಗ್ತಾರ ಅವ್ರು ಅಳ್ಳಕತ್ತಿ ಬಿಡ್ತಾರ. ಯಾಕೆ ಕಳ್ತಾರ, ಅವರು ಮರುವಿನಾಗ ಹೋಗಿದ್ದು ಕಳ್ತಾರ. ಇದು ನಾಟಕ. ಪಾತ್ರಧಾರಿಗಳು ಹಾಕೊಂಡ ಪಾತ್ರ ಅನ್ನೋದೇ ಮರ್ತು ಹೋಗಿಬಿಡ್ತಾರ. ಮರ್ತು ಹೋಗಿ ಏನಾಗ್ತಾರ, ಅದ್ರೊಳಗೆ ಬೆರೆತು ಬಿಡ್ತಾರ. ಆ ಪಾತ್ರದಾಗ ಬೆರೆತು ತಮ್ಮನ್ನು ತಾವು ಮರ್ತದಕ್ಕೆ ಏನಾಗಿಬಿಡ್ತು, ಸುಖ ದುಃಖ ಚಾಲು ಆಯ್ತು. ಹೆಂಗದ ನೋಡ್ರಿ, ಇದು ಚಂದದ ದೃಷ್ಟಾಂತ ಚಲೋ ಅದನ್ರಿ. ನಾಟಕ ಮಾಲೀಕ ಪರ್ಫೆಕ್ಟ್ ಪರಿಪೂರ್ಣದ ಇಲ್ಲ. ಪಾತ್ರಧಾರಿಗಳು ಪಾತ್ರಗಳನ್ನೆಲ್ಲ ವಹಿಸ್ತಾರ, ಆದ್ರೆ ಒಬ್ರಿಗೊಬ್ರು ಸಂಬಂಧ ಇಲ್ಲ. ಎಲ್ಲ ಸುಳ್ಳು ನಾಟಕ ಆಡ್ತಿರ್ತಾರ, ಆದ್ರೂ ಅದು ಕರೆ ಅನ್ನಂಗ ತೋರಿಸ್ತಿರ್ತಾರ. ಮಾಯೆಯ ಒಂದು ಪ್ರಭಾವ, ಜೀವಿಯ ಒಂದು ಅಜ್ಞಾನ, ಮರೆವು. ಹೀಗಾಗಿ ಸುಳ್ಳೇ ಸತ್ಯ ಆಗಿ ಕಾಣ್ತಿರ್ತದೆ ಈ ಜಗತ್ತಿನಾಗ. ಹೌ ಇಟ್ ಈಸ್. ಏನ್ ಮಾಡ್ತೀರಿ ಈಗ? ವಿಶೇಷಣ ಅಂದ್ರೆ ಏನು, ಉಪಾಧಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಉಪಾಧಿ ಅಂತಂದ್ರ ಅದರೊಳಗೆ ಬೆರೆಯಲಾರದೆ, ಕರಿ ಅಂಗಿ ಆ ವ್ಯಕ್ತಿಯ ಚರ್ಮದಲ್ಲಿ ಬೆರೆಯಲಾರದೆ ಸೆಪರೇಟ್ ಇದ್ದು ಅವನಿಗೆ ಕರಿ ಅಂಗಿ ಅವ ಕರ್ರನವ ಆಗ್ಬಿಟ್ಟವ. ಈಗ ಕರಿ ಬಣ್ಣದ ಚರ್ಮ ಉಳ್ಳವ ವಿಶೇಷಣ, ಕರಿ ಅಂಗಿ ಹಾಕೊಂಡದ್ದು ಉಪಾಧಿ. ಈಶ್ವರ ಮಾಯೆ ಹೆಂಗದರ, ಮಾಯ ಉಪಾಧಿಕ ಈಶ್ವರ ಅಂತಾರ ಅವನಿಗೆ. ಮಾಯೆ ಅನ್ನುವ ಅಂಗಿಯನ್ನ ತೊಟ್ಟನವ. ಬೇಕಿದ್ದಾಗ ಹಾಕೋತಾನ, ಬೇಡಾದ್ರೆ ಬಿಚ್ಚಿಡ್ತಾನ ಈಶ್ವರ. ಇಲ್ಲಿ ಏನದ, ನೀವು ಜೀವ ಆ ಒಂದು ಅವಿದ್ಯ ಅನ್ನುವ ಬಣ್ಣವನ್ನ ತನ್ನ ಚರ್ಮದಾಗೆ ತುಂಬ್ಕೊಂಡ್ಬಿಟ್ಟಾನ. ಕರ್ರನವಾಗಿಬಿಟ್ಟಾನ, ಕರಿ ಕರಿ ಬಣ್ಣದವಾಗ. ಬ್ಲ್ಯಾಕ್ ಕರಿ ಬಣ್ಣದವಾಗ. ಗೊತ್ತಾಯ್ತರ? ವಿಶೇಷಣ ಉಪಾಧಿ ಅಂದ್ರೆ ಏನು ಅಂತ ಸ್ವಚ್ಛ ತಿಳ್ಕೊಂಡ್ರಿ. ಇಷ್ಟು ತಿಳ್ಕೊಂಡು ಈಗ ಎಲ್ಲಾರೆ ಮಾಯಾ ಉಪಾಧಿಕ ಈಶ್ವರ ಅಂದ್ರೆ ಅದು ದೋಷಯುಕ್ತದ್ದು. ಇದು ಮಾಯಾ ವಿಶಿಷ್ಟ ಈಶ್ವರ ಅಂದ್ರೆ ಅದು ದೋಷ ವಾಕ್ಯ, ದೋಷಪೂರ್ಣ ವಾಕ್ಯ. ಅವಿದ್ಯಾ ಉಪಾಧಿಕ ಜೀವ ಅಂದ್ರೂ ಅದು ದೋಷ. ಅವಿದ್ಯಾ ವಿಶಿಷ್ಟ ಜೀವ, ಮಾಯಾ ಉಪಾಧಿಕ ಈಶ್ವರ. ಹಿಂಗ್ ತಿಳ್ಕೋಬೇಕು. ಶುದ್ಧ ಬ್ರಹ್ಮನಲ್ಲಿ ಮಾಯನೂ ಇಲ್ಲ, ಅವಿದ್ಯನೂ ಇಲ್ಲ. ಅವ ಶುದ್ಧದನು. ಶುದ್ಧ ಬ್ರಹ್ಮ ಅಂದ್ರೆ ಏನು ಅಂತ ಹೇಳಿ, ಅಶುದ್ಧ ಬ್ರಹ್ಮ ಅಂತ ಒಬ್ಬ ಇರ್ತಾನೇನು? ಮತ್ತೆ ಈಶ್ವರ ಅಶುದ್ಧ ಬ್ರಹ್ಮ ಅಲ್ಲ, ಜೀವ ಅಶುದ್ಧ ಬ್ರಹ್ಮ ಅಲ್ಲ,
ಅಂಥದ್ದೊಂದು ಇರ್ತದೇನು ಅಂತ ಸುಮ್ಮನೆ ಎದ್ರ ಪ್ರಶ್ನೆ ಮಾಡ್ತಿರ್ತಾರ. ಅಂಥವ್ರಿಗೆ ಉತ್ತರ ಕೊಡೋ ಅವಶ್ಯಕತೆನೂ ನಮಗಿಲ್ಲ. ಜೀವ ಶುದ್ಧ ಬ್ರಹ್ಮ ಹೌದಲ್ರಿ? ಜೀವನ ಮೂಲ ಸ್ವರೂಪ ಶುದ್ಧ ಬ್ರಹ್ಮ ಹೌದಾ ಅಲ್ಲ? ಈಶ್ವರನ ಮೂಲ ಸ್ವರೂಪ ಶುದ್ಧ ಬ್ರಹ್ಮ ಹೌದಾ ಅಲ್ಲ? ಈಶ್ವರ ಮಾಯಾ ಉಪಾಧಿಕ ಆಗಿದ್ದಕ್ಕ ಅವ ಅಶುದ್ಧ ಬ್ರಹ್ಮ ಆಗ್ಯಾನ ಇಲ್ಲ? ಮತ್ತ ಜೀವ ಎಂತದಾಗ್ಯಾನವ? ಅವಿದ್ಯಾ ವಿಶಿಷ್ಟ ಆಗಿದ್ದಕ್ಕವ ಜೀವ ಅಶುದ್ಧ ಬ್ರಹ್ಮ ಆಗ್ಯಾನ ಇಲ್ಲ? ಇದೆಲ್ಲ ಬಿಡಿಸಿ ಯಾಕೆ ಹೇಳ್ಬೇಕು ನಾವು ಇನ್ನೊಬ್ಬರಿಗೆ? ಅವ್ರೇನು ನಮ್ಮ ಮುಂದೆ ಕೂತ್ ಪಾಠ ಕೇಳೋರ? ಬಾಯಿ ಚಟಕ್ಕೆ ಏನಾರ ಒಂದು ಹೊಟ್ಟೆ ಕಿಚ್ಚಿಗೆ ಅಂತಿರ್ತಾರ, ಶುದ್ಧ ಬ್ರಹ್ಮ ಅಂದ್ರೇನು ಅಶುದ್ಧ ಬ್ರಹ್ಮ ಅಂದ್ರೇನು ಅಂತೇಳಿ. ಅದು ತಿಳಿಸಿ ಹೇಳಕ್ಕಾದ್ರೆ ತಿಳ್ಕೊಳಕ್ ಬುದ್ಧಿನೂ ಇರಲ್ಲ, ಮತ್ತ ತಿಳ್ಕೊಬೇಕನ್ನಂಥದನ್ನು ಬೇಕಾಗಿಲ್ಲ. ಒಟ್ಟೊಂದು ಟೀಕೆ ಮಾಡ್ಬೇಕಂತೇಳಿ ಅಂತಿರ್ತಾರೆ. ಅಂಥವ್ರಿಗೆ ನಾವು ಹೇಳೋದು ಬೇಕಾಗಿಲ್ಲ. ಸರಿಯಾದ ಅರ್ಥ ಆದ ಇಲ್ಲ ಇಲ್ಲಿ? ಇಷ್ಟು ತಿಳ್ಕೊ. ಇಲ್ಲಿ ತನಕ ಏನ್ ತಿಳ್ಕೊಂಡಿರಿ? ಒಂದು ಚೂರು ಏನ್ ಮಾಡ್ತಾರ? ಪುನರಾವರ್ತನೆ ಅಂತ ಮಾಡ್ತಾರ. ಪುನರಾವರ್ತನೆ ಮಾಡಿ ಮತ್ತೆ ಮುಂದೆ ಕರ್ಕೊಂಡು ಹೋಗ್ತಾರ. ಅದಾದ್ಮೇಲೆ ಮುಂದೆಂದಕ್ಕೆ ಹೋಗೋಣ. ಪುನರಾವರ್ತನೆ ಎಷ್ಟಾಯ್ತು? 8:30 ಆಲಕತ್ತದ. ಈ ಈಗ ನಿಮ್ಗ ಉಪಾಧಿಕ ವಿಶೇಷಣ ಅನ್ನೋದು ಮತ್ತೆ ಶುದ್ಧ ಬ್ರಹ್ಮ ಅಶುದ್ಧ ಬ್ರಹ್ಮ ಅನ್ನೋದು ತಿಳಿತು. ಅಶುದ್ಧ ಬ್ರಹ್ಮರಲ್ಲಿ ಎಷ್ಟು ಜನ? 2 ವಿಧ. ಶುದ್ಧ ಬ್ರಹ್ಮ ಒಬ್ಬನೇ. ಅಶುದ್ಧ ಬ್ರಹ್ಮರಲ್ಲಿ ಮಾಯಾ ಉಪಾಧಿಕ ಈಶ್ವರ, ಅವಿದ್ಯಾ ವಿಶಿಷ್ಟ ಜೀವ. ಇವರಿಬ್ಬರು ಅಶುದ್ಧ ಬ್ರಹ್ಮರು. ಶುದ್ಧ ಬ್ರಹ್ಮನಲ್ಲಿ ಮಾಯೇನೂ ಇಲ್ಲ, ಅವಿದ್ಯೆನೂ ಇಲ್ಲ. ಅವನೇನದನ? ಶುದ್ಧದನ. ಈ ರೀತಿ ನಾವು ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಆಯ್ತು, ಮುಗಿಸಿದೆ, ಮುಗೀತು. ನಮ್ಗ ಕರೆ ಬರ್ಲಿಕ್ಕತ್ತ ಕೂಸಿನ ಹಿಡ್ಕೊಂಡು ಕೂಡೋದಕ್ಕ ಕ್ಷಮಿಸ್ಬೇಕು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ, ಶರಣು ಶರಣ. ಅದೇನೋ ಯಾರಿಲ್ಲಕ್ಕೆ ಬಂದಾರತ್ತ, ನಾವು ಹಿಡ್ಕೊಂಡು ಕೂಡ್ಬೇಕ ಕೂಸಿನ. ಒಳ್ಳೆ